ವೀಕ್ಷಕರಿಗೆ ನಮಸ್ಕಾರ. ಈಗ 18ನೆಯ ಶ್ಲೋಕ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ವೇದ್ಯ ಅಂದರೆ ತಿಳಿಯಲು ಯೋಗ್ಯನಾದವನು. ವೈದ್ಯ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರ ಸರ್ವ ರೋಗಗಳನ್ನು ನಿವಾರಿಸುವುದರಿಂದ ವಿಷ್ಣುವಿನಿಗೆ ವೈದ್ಯ ಎಂದ ಹೆಸರು ಬಂದಿದೆ. ಸದಾಯೋಗಿ ಅಂದರೆ ಸದಾಕಾಲ ಯೋಗ ನಿದ್ರೆಯಲ್ಲಿರುವವನು. ಧರ್ಮವನ್ನು ಕಾಪಾಡಲು ವೀರರಾದ ದೈತ್ಯರನ್ನು ಕೊಲ್ಲುವವನು. ಮಾ ಎಂದರೆ ವಿದ್ಯೆ, ಧವ ಎಂದರೆ ಪತಿ, ಮಾಧವ ಎಂದರೆ ವಿದ್ಯಾಪತಿ. ಅಧಿಕ ಸಂತೋಷದಾಯಕನು, ಇಂದ್ರಿಯಗಳಿಗೆ ಮೀರಿದವನು. ಮಹಾಮಾಯ ಅಂದರೆ ಮಾಯಾವಿಗಳಿಗೂ ಮಾಯೆಯನ್ನುಂಟು ಮಾಡುವವನು. ಮಹೋತ್ಸಾಹ ಉತ್ಸಾಹಕ್ಕೆ ಚ್ಯುತಿಯಿಲ್ಲದವನು. ಮಹಾಬಲಃ ಅತ್ಯಂತ ಬಲಶಾಲಿಯಾಗಿರುವವನು. ಇದಿಷ್ಟು 18ನೇ ಶ್ಲೋಕ ಮತ್ತು ವಿವರಣೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಸಿಗೋಣ ವೀಕ್ಷಕರೇ.